ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. LK ಕ್ರಿಯೇಟಿವ್ಸ್ಗೆ ಸ್ವಾಗತ. ನೋಡಿ, ನಾನಿಲ್ಲಿ 6 ಎಳೆ ದಾರನ ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ರೋಶಾ ನಂಬರ್ 10ನ ಯೂಸ್ ಮಾಡ್ತಾಯಿದ್ದೀನಿ. ಬಟ್ಟೆನ ನಮ್ಮದು ರೈಟ್ ಸೈಡ್ಗೆ ಇಟ್ಕೋಬೇಕು. ನೀಡಲ್ನ ಬಟ್ಟೆಗೆ ಹಾಕಿ ಒಂದು ಸಲ ಥ್ರೆಡ್ನ ಆಚೆ ತಂದು ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ಪಕ್ಕದಲ್ಲೇ ಈಗ ಮತ್ತೆ ಇನ್ನೂ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ, 2 ಲಾಕ್ನ ಮಾಡಿದ್ದೀನಿ. ಇವಾಗ ದಾರನ ಮೇಲೆ ತಂದು ಒಂದು ಈ ರೀತಿ ಗೋಲ್ಡ್ ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡನ್ನ ಲಾಕ್ ಮಾಡಿ, ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡಬೇಕು. ನಾನು ಈ ರೀತಿ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಥರ ಬೀಡಾದ್ರೂ ಯೂಸ್ ಮಾಡ್ಬೋದು. ಬೀಡನ್ನ ಲಾಕ್ ಮಾಡಿ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಸಲ ಲಾಕ್ನ ಮಾಡ್ತಾಯಿರೋದು. ಇವಾಗ ನಾನಿಲ್ಲಿ 6 ಚೈನ್ನ ಹಾಕ್ತಾಯಿದ್ದೀನಿ. ನೋಡಿ, 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಅದು ಬಿಟ್ಟು ಸ್ವಲ್ಪ ಮುಂದೆ ಒಂದು 5 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನಾವು ಲಾಕ್ನ ಮಾಡಬೇಕು. ಫುಲ್ಲು 6 ಚೈನ್ ಗ್ಯಾಪ್ಗೆ ಮಾಡಬಾರ್ದು. ಸ್ವಲ್ಪ ಒಳಗಡೆಗಾದಂಗೆ, ಒಂದು ಚೈನ್ ಒಳಗಡೆಗಾದಂಗೆ ಲಾಕ್ನ ಮಾಡಬೇಕು. ಈಗ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಥ್ರೆಡ್ನ ಮೇಲೆ ಮಾಡಿ ಇನ್ನೂ ಒಂದು ಬೀಡನ್ನ ಥ್ರೆಡ್ ಒಳಗಡೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡಬೇಕು. ಮತ್ತೆ ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತೆ ಅದ್ರ ಪಕ್ಕದಲ್ಲೇ ಮತ್ತೆ ಲಾಕ್ನ ಮಾಡಿ ಇವಾಗ ಮತ್ತೆ ನಾವು 6 ಚೈನ್ನ ಹಾಕ್ತಾಯಿದ್ದೀನಿ. ನೋಡಿ, 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ವಲ್ಪ ಒಂದು ಚೈನ್ ಒಳಗಡೆಗಾದಂಗೆ ನಾವು ಲಾಕ್ನ ಮಾಡಬೇಕು. ಸ್ವಲ್ಪ ಒಳಗಡೆಗಾದಂಗೆ ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಯು ಶೇಪಲ್ಲಿ, ಫುಲ್ ಯು ಶೇಪಲ್ಲ, ಸ್ವಲ್ಪ ಯು ಶೇಪಲ್ಲಿ ಬರುತ್ತೆ. ಇವಾಗ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೂ ಒಂದು ಬೀಡನ್ನ ಹಾಕಿ ಲಾಕ್ ಮಾಡಿ, ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮತ್ತೆ ಇನ್ನೂ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡಿ 6 ಚೈನ್ ಹಾಕಿ ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡಿ ಇವಾಗ ಮತ್ತೆ ಇನ್ನೊಂದು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ತಾಯಿದ್ದೀನಿ. ಮತ್ತೆ ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಬೀಡು ಅಲ್ಲಿಗೆ ನೋಡಿ ಲಾಕ್ನ ಮಾಡ್ತಾಯಿದ್ದೀನಿ. ಇದೇ ಸ್ಟೆಪ್ಪಲ್ಲಿ ಫುಲ್ ಸ್ಯಾರಿನ ನಾವು ಫಸ್ಟ್ ಸ್ಟೆಪ್ಪು ಇದೇ ರೀತಿ ಫುಲ್ ಸ್ಯಾರಿಗೆ ಹಾಕ್ಕೊಂಡು ಫಿನಿಶ್ ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಇವಾಗ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿರೋದ್ರಿಂದ
2 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ತೀನಿ. ಇವಾಗ ಥ್ರೆಡ್ನ ಕಟ್ ಮಾಡಿ ದಾರಾನ ಮೇಲೆ ಎಳಿಬೇಕು. ಇವಾಗ ಅದು ಲಾಕ್ ಆಗುತ್ತೆ, ಬಿಚ್ಕೊಳ್ಳಲ್ಲ. ನೋಡಿ, ಫಸ್ಟ್ ಸ್ಟೆಪ್ ಮುಗೀತು. ಈಗ ಸೆಕೆಂಡ್ ಸ್ಟೆಪ್ಗೆ ನಾನು ಅದೇ ಕಲರ್ ದಾರಾನ ಯೂಸ್ ಮಾಡ್ತಾಯಿದ್ದೀನಿ. ನಾವು ಫಸ್ಟ್ ಏನು ಲಾಕ್ ಮಾಡಿದ್ವಿ ಅದೇ ಲಾಕ್ ಮೇಲೆ ಹೋಗಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ನಾವು ಫಸ್ಟ್ 2 ಲಾಕ್ ಮಾಡಿದ್ವಲ್ಲ, ಇವಾಗೂ ಆ 2 ಲಾಕ್ ಮೇಲೇ 2 ಸಲ ಲಾಕ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಥ್ರೆಡ್ಡು ಸೆಕ್ಯೂರ್ ಆಗಿ ಇರುತ್ತೆ ಅಂತ. ಮತ್ತು ಇಲ್ಲಿ ನಾನು 4 ಚೈನ್ ಹಾಕ್ತೆ. ಅದು ಥ್ರೆಡ್ ಬೀಡು ಸ್ವಲ್ಪ ದೊಡ್ಡದಿರೋದ್ರಿಂದ ಆಗಿಲ್ಲ. ಅದಕ್ಕೇ ಇವಾಗ ಮತ್ತೆ ಇನ್ನೂ ಒಂದು ಚೈನ್ನ ಹಾಕಿ 5 ಚೈನ್ ಹಾಕಿ ನಾವು ಅಲ್ಲಿ 2 ಲಾಕ್ ಮಾಡಿದ್ವಲ್ಲ ಅದ್ರ ಮಧ್ಯ ಹೋಗಿ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ, 2 ಲಾಕ್ ಇತ್ತಲ್ಲ ಅದ್ರ ಮಧ್ಯ ಹೋಗಿ ನಾನು ಲಾಕ್ನ ಮಾಡ್ತಾಯಿದ್ದೀವಿ. ನೀವು ಬೀಡನ್ನ ಸ್ವಲ್ಪ ಚಿಕ್ಕದಾದ್ರೂ ಯೂಸ್ ಮಾಡ್ಬೋದು. ಚಿಕ್ಕ ಬೀಡ್ ಹಾಕಿದ್ರೆ ಒಂದು 4 ಚೈನ್ ಬರುತ್ತೆ, ಅದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಒಂದು ಸಲ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ನಾವು 6 ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತಂದು ಆ 3ಕ್ಕೂ ಒಂದು ಹಾಫ್ ಕ್ರೋಶ ಮಾಡ್ತಾಯಿದ್ದೀನಿ. ನೋಡಿ, ಥ್ರೆಡ್ನ ನೀಡಲ್ ಮೇಲೆ ಸುತ್ತಕೊಂಡು ಈಗ ನೀಡಲ್ ಮೇಲೆ 3 ಥ್ರೆಡ್ ಆಗಿದೆ. ಆ 3 ಥ್ರೆಡ್ಡಿಂದ ದಾರಾನ ಆಚೆ ತೆಗಿಬೇಕು. ಅದನ್ನು ನಾವು ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ. ನೋಡಿ, ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 3 ದಾರ ಬತ್ತು 3ರಿಂದನೂ ಒಂದನ್ನು ಮಾಡಿದ್ದೀನಿ. ಇದೇ ರೀತಿ ನಾವು ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ನೋಡಿ, ಇಲ್ಲಿ ಫುಲ್ ಆರ್ಚ್ನ ಮಾಡಿದ್ದೀನಿ. ಈ ರೀತಿ ಬರುತ್ತೆ. ತುಂಬ ಈಸಿ ಇದೆ. ಬೇಗ ಬೇಗ ಹಾಕ್ಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ನೋಡಿ, ಈಗ ನಾವು ಫಸ್ಟು 2 ಲಾಕ್ ಮಾಡಿದ್ವಲ್ಲ ಅದ್ರ ಮಧ್ಯೆ ಹೋಗಿ ಒಂದು ಲಾಕ್ನ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ನಾನು ಇಲ್ಲಿ 5 ಚೈನ್ನ ಹಾಕ್ತಾಯಿದ್ದೀನಿ. ಅದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿ ಡಬಲ್ 2 ಸಲ ಲಾಕ್ ಮಾಡಿದ್ವಲ್ಲ ಅದ್ರ ಮಧ್ಯೆ ಹೋಗಿ ಇವಾಗ ನಾನು ಮತ್ತೆ ಒಂದು ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಆ 6 ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ನೋಡಿ, ನೀಡಲ್ ಮೇಲೆ 3 ಥ್ರೆಡ್ ಇದೆ. 3 ಥ್ರೆಡ್ಡೂ 1 ಥ್ರೆಡ್ ಮಾಡಿ ಮಾಡ್ತಾಯಿದ್ದೀನಿ. ಇದೇ ರೀತಿ ಸೆಕೆಂಡ್ ಸ್ಟೆಪ್ಪು ಬರುತ್ತೆ. ಇದೇ ರೀತಿ ಫುಲ್ ಸ್ಯಾರಿನ ಫಿನಿಶ್ ಮಾಡ್ತಾ ಹೋಗಬೇಕು. ಇವಾಗ ಮತ್ತೆ ನಾನಿಲ್ಲಿ 5 ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ನ ಮಾಡ್ತಾಯಿದ್ದೀನಿ. ಡಬಲ್ ಲಾಕ್ ಇತ್ತಲ್ಲ ಅದ್ರ ಮಧ್ಯೆ ಹೋಗಿ ನಾನು ಇಲ್ಲಿ ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ. ಈಗ 2 ಸಲ ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಥ್ರೆಡ್ ಲಾಕ್ ಆಗಿದೆ. ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಕಾಣಿಸುತ್ತೆ. ಈಗ ನಾವು ಸೆಕೆಂಡ್ ಸ್ಟೆಪ್ನ ಈ ಕಲರ್ ದಾರದಿಂದ ಹಾಕೋತಾ ಇದ್ದೀನಿ ನಾನು. ನೋಡಿ, ಲಾಕ್ ಮೇಲೆ ಲಾಕ್ನ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಏನು ಲಾಕ್ ಮಾಡಿದ್ವಿ
ಅದ್ರ ಮೇಲೆ ನಾನು 2 ಲಾಕ್ ಮೇಲೂ 2 ಸಲ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ನಾವು ಫಸ್ಟ್ ಸ್ಟೆಪ್ಪಲ್ಲಿ 5 ಚೈನ್ ಹಾಕಿದ್ವಲ್ಲ, ಈಗ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಅದೇ ಪ್ಲೇಸಲ್ಲಿ 5 ಚೈನ್ನ ಹಾಕ್ತಾ ಹೋಗಬೇಕು. ಈ 5 ಚೈನ್ನ ನಾವು ಲಾಕ್ ಎಲ್ಲಿ ಮಾಡಿದ್ವಿ ಅಲ್ಲಿಗೆ ಹೋಗಿ ಲಾಕ್ನ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇನ್ನೊಂದು ಸಲ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ನೋಡಿ, ಅದು ನಾವು ಹಾಫ್ ಡಬಲ್ ಕ್ರೋಶೆ ಮಾಡಿದ್ವಲ್ಲ, ಆ ಚೈನ್ ಮೇಲೆ ಸಣ್ಣ ಸಣ್ಣ ಹೋಲ್ಗಳು ಕಾಣಿಸುತ್ತೆ. ಆ ಹೋಲ್ ಒಳಗಡೆ ಹೋಗಿ ನಾವು ಮತ್ತೆ ಹಾಫ್ ಡಬಲ್ ಕ್ರೋಶೆನ ಮಾಡ್ತಾ ಹೋಗಬೇಕು. ನೋಡಿ, ನೀಡಲ್ ಮೇಲೆ ಮತ್ತೆ 3 ಸಲ ದಾರ ಬಂದಿದೆ. ಈಗ 3 ಸೇರಿ ಒಂದನ್ನು ಮಾಡ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಹೋಲ್ ಒಳಗಡೆ ಹೋಗಿ ದಾರ ಆಚೆ ತಂದು ಮತ್ತೆ 3ರಲ್ಲಿ ಒಂದನ್ನು ಮಾಡ್ತಾಯಿದ್ದೀನಿ. ಇದೇ ರೀತಿ ಫುಲ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಾನು ಫಸ್ಟ್ ಸ್ಟೆಪ್ಪಲ್ಲಿ 10 ಹಾಫ್ ಡಬಲ್ ಕ್ರೋಶೆನ ಮಾಡಿದ್ದೆ. ಇವಾಗ ನಾನಿಲ್ಲಿ 5 ಹಾಫ್ ಡಬಲ್ ಕ್ರೋಶೆನ ಮಾಡಿಬಿಟ್ಟು ಅದಕ್ಕೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ 5 ಹಾಫ್ ಡಬಲ್ ಕ್ರೋಶೆನ ಮಾಡಿದ್ದೀನಿ. ಈಗ ಒಂದು ಸ್ಮಾಲ್ ಬೀಡನ್ನ ಥ್ರೆಡ್ ಒಳಗಡೆ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅದ್ರ ಪಕ್ಕದಲ್ಲಿರೋ ಹೋಲ್ಗೆ ಹೋಗಿ ನಾನು ಹಾಫ್ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಕಾಣಿಸುತ್ತೆ ಡಿಸೈನು. ಲಾಕ್ನ ಮೇಲೆ ಲಾಕ್ನ ಮಾಡಿ ಇವಾಗ ಮತ್ತೆ ನಾನಿಲ್ಲಿ 5 ಚೈನ್ನ ಹಾಕ್ತಾಯಿದ್ದೀನಿ. ಆ 5 ಚೈನು ಬೀಡ್ ಪಕ್ಕ ಇರೋ ಲಾಕ್ನ ಮೇಲೆ ಮತ್ತೆ ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಹಾಫ್ ಡಬಲ್ ಕ್ರೋಶೆ ಮಧ್ಯೆ ಹೋಲ್ ಇದೆಯಲ್ಲ, ಆ ಹೋಲ್ಗೆ ಹೋಗಿ ನಾನು ಈಗ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 5 ಹಾಫ್ ಡಬಲ್ ಕ್ರೋಶೆನ ಮಾಡಿ ಮತ್ತೆ ಅದರೊಳಗಡೆ ನೀಡಲ್ ಒಳಗಡೆಯಿಂದ ಬೀಡನ್ನ ತಗೊಂಡು ಹಾಕಿ ಬೀಡನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಪಕ್ಕದಲ್ಲಿರೋ ಹೋಲ್ಗೆ ಹೋಗಿ ಮತ್ತೆ ಹಾಫ್ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ.
ನೋಡಿ ಇಲ್ಲಿ ನಾನು ಫುಲ್ಲು ಮಾಡಿದ್ದೀನಿ. ಇವಾಗ ಈ ರೀತಿ ಒಂದೊಂದು ಸಲ ದಾರ ಸಿಗಾಕೊಬಿಡುತ್ತೆ. ಆವಾಗ ನಿಧಾನಕ್ಕೆ ನೋಡಿ ಬಿಡಿಸ್ಕೋಬೇಕು, ಇಲ್ಲಾಂದರೆ ಥ್ರೆಡ್ ಕಟ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ. ಈಗ ಅದಕ್ಕೆ ನಾನು ಲಾಕ್ನ ಮೇಲೆ ಹೋಗಿ ಲಾಕ್ನ ಮಾಡ್ತಾಯಿದ್ದೀನಿ. ಇವಾಗ ನಾವು ಮತ್ತೆ 5 ಚೈನ್ನ ಹಾಕ್ಕೋಬೇಕು. ಚೈನ್ ಹಾಕಿದಾದ್ಮೇಲೆ ಲಾಕ್ನ ಮೇಲೆ ಹೋಗಿ ಲಾಕ್ನ ಮಾಡಿ ಈಗ ಮತ್ತೆ 2 ಸಲ ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ಸಾರಿ ಫ್ರೆಂಡ್ಸ್. ನೋಡಿ ಈ ರೀತಿ ಡಿಸೈನು ಬರುತ್ತೆ. ಸೀರೆಗೆ ಹಾಕಿದರೆ ತುಂಬ ಚೆನ್ನಾಗಿ ನೀಟ್ ಫಿನಿಶಿಂಗಲ್ಲಿ ಬರುತ್ತೆ ಡಿಸೈನು. ನೋಡಿ ಇಲ್ಲಿ ನಾನಿವಾಗ ಕುಚ್ಚನ್ನ ಕೂಡ ಕಟ್ಟಿ ತೋರಿಸ್ತಾ ಇದ್ದೀನಿ. ಇಲ್ಲಿ 167 ದಾರನ ಯೂಸ್ ಮಾಡಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ತುಂಬ ನೀಟ್ ಫಿನಿಶಿಂಗಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.